ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗಣಿತ ವಿಷಯದಲ್ಲಿರುವ ಅಂದಾಜು ಮಾಡುವುದು ಎಂಬ ಒಂದು ಘಟಕವನ್ನು ಇಂದು ನಾವು ನೋಡೋಣ. ಈ ಉದಾಹರಣೆ ನೋಡಿ. 2011ರಲ್ಲಿ ಭಾರತೀಯ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಸುಮಾರು 121 ಕೋಟಿಗಳಷ್ಟಿತ್ತು. ಅಂದರೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಜಮೀನು ಮನೆ ಕಟ್ಟಲು ಅವನು 6 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕಟ್ಟಡ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಪ್ರತಿದಿನ ಭಾರತದ ರೈಲ್ವೆ ಸುಮಾರು 23 ಮಿಲಿಯನ್ಗಳಷ್ಟು ಪ್ರಯಾಣಿಕರನ್ನು ಒಯ್ಯುತ್ತದೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ಕೊಟ್ಟಿರುವ ಸಂಖ್ಯೆಗಳು ನಿಖರವೆಂದು ನಾವು ಹೇಳಲು ಸಾಧ್ಯವಿಲ್ಲ. ಅದು ಹೆಚ್ಚು ಇರಬಹುದು ಅಥವಾ ಕಡಿಮೆ ಕೂಡ ಇರಬಹುದು. ಅಂದಾಜು ಎಂದರೆ ಅಂದಾಜಿಸುವುದು. ಇದರ ಅರ್ಥ ಊಹೆ ಮಾಡೋದು. ಅಂದಾಜಿನ ಮೂಲಕ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪ್ರಮಾಣದ ಸಂಖ್ಯೆ ಅಥವಾ ಮೌಲ್ಯದ ಕುರಿತು ಅಂದಾಜು ಮಾಹಿತಿ ನೀಡುವುದೇ ಅಂದಾಜು ಮಾಡುವುದು. ಇಂದು ನಾವು ಸಂಖ್ಯೆಗಳನ್ನು ಪೂರ್ಣಾಂಕಕ್ಕೆ ಸೇರಿಸುವ ಮೂಲಕ ಅಂದಾಜುಗಳನ್ನು ಮಾಡುವುದನ್ನು ಕಲಿಯೋಣ. ಸಮೀಪದ 10ಕ್ಕೆ, ಸಮೀಪದ 100ಕ್ಕೆ, ಸಮೀಪದ 1000ಕ್ಕೆ ಯಾವ ರೀತಿ ಮಾಡಬೇಕೆಂದು ನೋಡೋಣ ಬನ್ನಿ. ಮೊದಲು ನಾವು ಸಮೀಪದ 10ಕ್ಕೆ ಯಾವ ರೀತಿ ಅಂದಾಜು ಮಾಡಬೇಕೆಂದು ನೋಡೋಣ. ಈ ಒಂದು ಉದಾಹರಣೆ ನೋಡಿ. ಸಮೀಪದ 10ಕ್ಕೆ ಸೇರಿಸುವ ಹಂತ. ಸಂಖ್ಯೆಯನ್ನು ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನೋಡಬೇಕಾಗಿದೆ. 57ನ್ನು ನಮಗೆ 10ಕ್ಕೆ ಸೇರಿಸಬೇಕಾಗಿದೆ. ಇಲ್ಲಿ ಮೊದಲನೇ ಹಂತ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನೋಡಬೇಕು. ಬಿಡಿ ಸ್ಥಾನದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿದ್ದರೆ ಅದನ್ನು ಮುಂದಿನ 10ರ ಬಹುಸಂಖ್ಯೆಗೆ ಸೇರಿಸಬೇಕು. ಇಲ್ಲಿ ನೋಡಿ, 57ರಲ್ಲಿ 7 ಇದು 5ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. ಅದಕ್ಕಾಗಿ 7ನ್ನು ನಾವು 57ನ್ನು ಮುಂದಿನ 10ರ ಸಂಖ್ಯೆಯಾದ 60ಕ್ಕೆ ಸೇರಿಸಬೇಕು. ಇಲ್ಲಿ ಮುಂದಿನ ಉದಾಹರಣೆ ನೋಡಿ. 82ನ್ನು 10ಕ್ಕೆ ಅಂದಾಜುಪಡಿಸಬೇಕಾಗಿದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿಯನ್ನು ನೋಡಬೇಕು. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 2. ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ಕಡಿಮೆ ಇದ್ದರೆ ಅದನ್ನು 10ರ ಹಿಂದಿನ ಬಹುಸಂಖ್ಯೆಗೆ ಸೇರಿಸಬೇಕು. ಇಲ್ಲಿ ಗಮನಿಸಿ, 82ನ್ನು 10ಕ್ಕೆ ಸೇರಿಸಬೇಕಾಗಿದೆ. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 2. ಅದನ್ನು ಹಿಂದಿನ 10ಕ್ಕೆ ಅಂದರೆ 80ಕ್ಕೆ ಸೇರಿಸಬೇಕು. ಸಮೀಪದ 10ಕ್ಕೆ ಸೇರಿಸುವುದು ಎಂದರೆ ಕೊಟ್ಟಿರುವ ಯಾವುದೇ ಒಂದು ಸಂಖ್ಯೆಗೆ 10ರ ಹತ್ತಿರದ ಸಮೀಪದ ಸಂಖ್ಯೆ ಸೇರಿಸುವುದು ಎಂದರ್ಥ. ಈ ಪ್ರಶ್ನೆಗಳನ್ನು ನೋಡಿ. 46 ಸಂಖ್ಯೆ. 46 40 ಮತ್ತು 50ರ ಮಧ್ಯದಲ್ಲಿ ಬರುತ್ತದೆ. ಅಂದರೆ ಬಿಡಿ ಸ್ಥಾನದಲ್ಲಿ 6 ಇದು 5ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದ್ದರಿಂದ 50ಕ್ಕೆ ಸೇರಿಸಬೇಕು. ಆಮೇಲೆ ಉದಾಹರಣೆ 1. 57 ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದು 5ಕ್ಕಿಂತ ದೊಡ್ಡ ಸಂಖ್ಯೆ ಕೂಡ ಆಗಿದೆ ಮತ್ತು 50 60ರ ಮಧ್ಯದಲ್ಲಿ ಬರುತ್ತದೆ. ಇದನ್ನು ಯಾವುದಕ್ಕೆ ಸೇರಿಸಬೇಕು? ಮುಂದಿನ 10ಕ್ಕೆ, 60ಕ್ಕೆ ಸೇರಿಸಬೇಕು. ಈಗ ಎರಡನೇ ಉದಾಹರಣೆ ನೋಡಿ. 72 ಸಂಖ್ಯೆಯು ಈ ಬಿಡಿ ಸ್ಥಾನದಲ್ಲಿರುವ 2 5ಕ್ಕಿಂತ ಕಡಿಮೆಯಾಗಿದೆ. ಇದು 70 ಮತ್ತು 80ರ ಮಧ್ಯದಲ್ಲಿ ಬರುತ್ತದೆ. ಕಡಿಮೆಯಾಗಿದ್ದರಿಂದ ಇದನ್ನು 70ಕ್ಕೆ ಸೇರಿಸಬೇಕು. ಅದರ ಮುಂದಿನ ಉದಾಹರಣೆ 85 ಸಂಖ್ಯೆ. ಇದು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 5 ಆಗಿದ್ದರಿಂದ ಇದು ಮುಂದಿನ 10ಕ್ಕೆ ಅಂದರೆ 90ಕ್ಕೆ ಸೇರಿಸಬೇಕು. ಇಲ್ಲಿ 146 ಬಿಡಿ ಸ್ಥಾನದಲ್ಲಿ 6 ಇದೆ. ಇದು 5ಕ್ಕಿಂತ ದೊಡ್ಡ ಸಂಖ್ಯೆ. ಅದಕ್ಕಾಗಿ ನಾವು ಇದನ್ನು 150ಕ್ಕೆ ಸೇರಿಸಬೇಕು. 584 ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ. ಇದು 5ಕ್ಕಿಂತ ಕಡಿಮೆ ಸಂಖ್ಯೆ. ಅದಕ್ಕಾಗಿ ಇದನ್ನು 580ಕ್ಕೆ ಸೇರಿಸಬೇಕು. ಈಗ ನಾವು ಸಂಖ್ಯೆಗಳನ್ನು ಸಮೀಪದ 100ಕ್ಕೆ ಸೇರಿಸುವುದು ಇದನ್ನು ನೋಡೋಣ. ಇಲ್ಲಿ ಒಂದು ಉದಾಹರಣೆ ನೋಡಿ. 270 ಇದನ್ನು 100ಕ್ಕೆ ಅಂದಾಜುಪಡಿಸಬೇಕಾಗಿದೆ. ಸಂಖ್ಯೆಯ ಕೊನೆಯ 2 ಸ್ಥಾನಗಳು ಯಾವುದು? ಬಿಡಿ ಮತ್ತು 10. ಈ 2 ಸಂಖ್ಯೆಗಳನ್ನು ನೋಡಬೇಕು. ಕೊನೆಯ ಸಂಖ್ಯೆ 50 ಅಥವಾ 50ಕ್ಕಿಂತ ಹೆಚ್ಚಾಗಿದ್ದರೆ ಅದರ ಮುಂದಿನ ಸಂಖ್ಯೆಯಾದ 100ಕ್ಕೆ ಸೇರಿಸಬೇಕು. 270ರಲ್ಲಿ ಬಿಡಿ 10ರಲ್ಲಿ 70 ಇದು ಸಂಖ್ಯೆ 50ಕ್ಕಿಂತ ಹೆಚ್ಚಾಗಿದೆ. ಅದಕ್ಕಾಗಿ 100ರ ಮುಂದಿನ ಬಹುಸಂಖ್ಯೆಗೆ ಸೇರಿಸಬೇಕಾಗಿದೆ. ಇದನ್ನು ಯಾವುದಕ್ಕೆ ಸೇರಿಸಬೇಕು? 300ಕ್ಕೆ ಸೇರಿಸಬೇಕು. ಮುಂದಿನ ಉದಾಹರಣೆ ನೋಡಿ. ಇಲ್ಲಿ 849
ಇದನ್ನು 100ಕ್ಕೆ ಸಮೀಪವಾಗಿ ಅಂದಾಜುಪಡಿಸಬೇಕಾಗಿದೆ. ನಾವು ಬಿಡಿ ಮತ್ತು 10ರ ಸ್ಥಾನದಲ್ಲಿ ಸಂಖ್ಯೆಯನ್ನು ನೋಡಬೇಕು. ಬಿಡಿ ಮತ್ತು 10ರಲ್ಲಿ 49 ಇದು 50ಕ್ಕಿಂತ ಕಡಿಮೆಯಾಗಿದೆ. ಅದಕ್ಕಾಗಿ ಇದನ್ನು ಹಿಂದಿನ 100ರ ಸಂಖ್ಯೆಗೆ ಸೇರಿಸಬೇಕು. ಅಂದರೆ 800ಕ್ಕೆ ಸೇರಿಸಬೇಕು. 100ಕ್ಕೆ ಸೇರಿಸುವುದು ಎಂದರೆ ಕೊಟ್ಟಿರುವ ಯಾವುದೇ ಒಂದು ಸಂಖ್ಯೆಗೆ 100ರ ಸಮೀಪದ ಬಹುಸಂಖ್ಯೆಯನ್ನು ಕಂಡುಹಿಡಿಯುವುದು ಎಂದರ್ಥ. ಈ ಕೆಳಗಿನ ಸಂಖ್ಯೆಗಳನ್ನು 100ಕ್ಕೆ ಸೇರಿಸಬೇಕಾಗಿದೆ. ಉದಾಹರಣೆಗೆ 132 ಸಂಖ್ಯೆಯು 100 ಮತ್ತು 200ರ ಮಧ್ಯದಲ್ಲಿದೆ. ಇದನ್ನು 100ಕ್ಕೆ ಸೇರಿಸಬೇಕು. ಏಕೆಂದರೆ ಬಿಡಿ 10 ಸಂಖ್ಯೆಯಲ್ಲಿ 32 ಇದು 50ಕ್ಕಿಂತ ಕಡಿಮೆಯಾಗಿದೆ. ಉದಾಹರಣೆ 1 ನೋಡಿ. 468 ಈ ಸಂಖ್ಯೆಯು ಯಾವುದಕ್ಕೆ ಸಮೀಪವಾಗುತ್ತದೆ? 500ಕ್ಕೆ ಸೇರಿಸಬೇಕಾಗುತ್ತದೆ. ಎರಡನೇ ಉದಾಹರಣೆ ನೋಡಿ. 829 ಇದು 800 ಮತ್ತು 900ರ ಮಧ್ಯದಲ್ಲಿ ಬರುತ್ತದೆ. ಆದರೆ 29 10 ಮತ್ತು ಬಿಡಿಯಲ್ಲಿ ಯಾವುದಿದೆ? 29 50ಕ್ಕಿಂತ ಕಡಿಮೆಯಾಗಿದ್ದರಿಂದ ಇದು ಹಿಂದಿನ 100ಕ್ಕೆ 800ಕ್ಕೆ ಸೇರಿಸಬೇಕು. ಈಗ ಮುಂದಿನ ಉದಾಹರಣೆ ಯಾವುದು? 2150 ಈ ಸಂಖ್ಯೆ 2100 ಮತ್ತು 2200ರ ಮಧ್ಯದಲ್ಲಿದೆ. ಆದರೆ ಬಿಡಿ 10ರಲ್ಲಿ 50 ಇದ್ದ ಕಾರಣ ಮುಂದಿನ 100 ಅಂದರೆ 2200ಕ್ಕೆ ಸೇರಿಸಬೇಕು. ಹೀಗೆ ಈ ಮುಂದಿನ ಉದಾಹರಣೆಗಳನ್ನು ನೀವು ಮಾಡಬೇಕು. ಈಗ ಸಂಖ್ಯೆಗಳನ್ನು ಸಾವಿರ ಸ್ಥಾನಕ್ಕೆ ಯಾವ ರೀತಿ ಅಂದಾಜುಪಡಿಸುವುದನ್ನು ನೋಡೋಣ. ಸಾವಿರ ಸ್ಥಾನಕ್ಕೆ ನೋಡುವಾಗ ಸಂಖ್ಯೆಯ ಕೊನೆಯ 3 ಅಂಕೆಗಳು ಬಿಡಿ 10 ಮತ್ತು 100ನ್ನು ನೋಡಬೇಕು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದೆ. 5780. ಮುಂದೆ ಬಿಡಿ 10 100ರಲ್ಲಿ 780 ಇದೆ. ಇದು 500ಕ್ಕಿಂತ ಹೆಚ್ಚಿದ್ದರೆ ಮುಂದಿನ 1000ಕ್ಕೆ ಆ ಸಂಖ್ಯೆಯನ್ನು ಸೇರಿಸಬೇಕು. ಈ ಸಂಖ್ಯೆ 500ಕ್ಕಿಂತ ಹೆಚ್ಚಿಗೆ ಆದ ಕಾರಣ 1000ರ ಮುಂದಿನ ಬಹುಸಂಖ್ಯೆ ಯಾವುದು? 6000. 6000ಕ್ಕೆ ಸೇರಿಸಬೇಕು. ಈ ಉದಾಹರಣೆ ನೋಡಿ. 2354. ಇಲ್ಲಿ ಬಿಡಿ 10 100ರಲ್ಲಿ 354. ಇದು 500ಕ್ಕಿಂತ ಕಡಿಮೆ ಇದೆ. 500ಕ್ಕಿಂತ ಕಡಿಮೆ ಇದ್ದರೆ ಅದು ಹಿಂದಿನ ಬಹುಸಂಖ್ಯೆಗೆ ಸೇರಿಸಬೇಕು. 2354 ಯಾವುದಕ್ಕೆ ಸಮೀಪವಿದೆ? 2000ಕ್ಕೆ ಸಮೀಪವಿದೆ. ಸಮೀಪದ 1000ಕ್ಕೆ ಸೇರಿಸುವುದು ಎಂದರೆ ಕೊಟ್ಟಿರುವ ಯಾವುದೇ ಒಂದು ಸಂಖ್ಯೆ ಇರಲಿ, ಆ ಸಂಖ್ಯೆಯ 1000 ಸಮೀಪ ಬಹುಸಂಖ್ಯೆಯನ್ನು ಕಂಡುಹಿಡಿಯುವುದು ಎಂದರ್ಥ. ಈ ಅಭ್ಯಾಸ ಪ್ರಶ್ನೆಗಳನ್ನು ನೋಡಿರಿ. ಇವುಗಳನ್ನು 1000ಕ್ಕೆ ಸಮೀಪಿಸಿದೆ. 4252 ಸಂಖ್ಯೆಯು ಇದು 4000 ಮತ್ತು 5000 ಮಧ್ಯದಲ್ಲಿದೆ. 252 ಇದು 500ಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ. ಅದಕ್ಕಾಗಿ ಇದನ್ನು 4000ಕ್ಕೆ ಸೇರಿಸಬೇಕು. ಈಗ 1879 ಸಂಖ್ಯೆಯು ಇದು 1000 ಮತ್ತು 2000 ಮಧ್ಯದಲ್ಲಿದೆ. ಆದರೆ 879 500ಕ್ಕಿಂತ ಹೆಚ್ಚಿಗೆ ಇದ್ದ ಕಾರಣ ಇದನ್ನು 2000ಕ್ಕೆ ಸೇರಿಸಬೇಕು. ಮೂರನೇ ಪ್ರಶ್ನೆ ನೋಡಿ. 19253. ಈ ಸಂಖ್ಯೆಯು 19000 ಮತ್ತು 20000 ಮಧ್ಯದಲ್ಲಿದೆ. ಇಲ್ಲಿ ಬಿಡಿ 10 100ರಲ್ಲಿ 253 ಇದು 500ಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದ್ದರಿಂದ ಇದನ್ನು ಹಿಂದಿನ 1000 ಸಮೀಪಕ್ಕೆ ಮಾಡಬೇಕು. ಅಂದರೆ 19000ಕ್ಕೆ ಸೇರಿಸಬೇಕು.